ಹರಿ ಓಂ ತತ್ಸತು. ನನ್ನ ಹೆಸರು ವಸಂತ ಸುರೇಂದ್ರನಾಥ್, ಮಾಗಡಿ, ರಾಮನಗರ ಜಿಲ್ಲೆ. ನನ್ನ ಸಾಹಿತ್ಯ ಪಯಣದಲ್ಲಿ ಇದೊಂದು ಅದ್ಭುತವಾದ ಪ್ರಕ್ರಿಯೆ ಅಂತ ನನಗನ್ನಿಸುತ್ತೆ. ರಾಷ್ಟ್ರೀಯ ಕೈವಾರ ತಾತಯ್ಯ ಅವರದು ಆಧ್ಯಾತ್ಮಿಕ ಚಿಂತನೆಗಳೆಲ್ಲ ಈ ಕವಿಗೋಷ್ಠಿಗೆ ನನಗೆ ಹೃತ್ಪೂರ್ವಕ ವಂದನೆಗಳು. ಯಾಕೆಂದ್ರೆ ಮನುಷ್ಯನ ಮೂಲ ಶಕ್ತಿ ಆನಂದ. ಈ ಬ್ರಹ್ಮಾನಂದವನ್ನು ಪಡ್ಕೊಳ್ಳೋದಕ್ಕೋಸ್ಕರನೇ ವೇದಗಳು, ಉಪನಿಷತ್ತುಗಳು, ಭಗವದ್ಗೀತೆ ಎಲ್ಲ ಸಾರದರ ಪರಿಣಾಮನೇ ಕೈವಾರ ತಾತಯ್ಯನವರ ಕಾಲಜ್ಞಾನ ಆಗಲಿ, ಅವರು ಪವಾಡ ಪುರುಷ ಆಗಲಿ, ದಾರಿದೀಪವಾಗಿದ್ದಾರೆ. ಈ ರಾಜಮಾರ್ಗಕ್ಕೆ ದಾರಿದೀಪವನ್ನು ಕೊಟ್ಟು ಈ ಜಗತ್ತಿನ ಒಂದು ಆಧ್ಯಾತ್ಮಿಕಕ್ಕೆ ಮೇರು ಶಿಖರವಾಗಿ ಅವರು ಕೆಲಸ ಮಾಡಿದ್ದಾರೆ. ಈ ಒಂದು ತತ್ವವನ್ನು ನಾವು ನಿಜವಾಗ್ಲೂ ಎಲ್ಲ ಯುವಜನರು ಎಲ್ಲರೂ ಅರ್ಥಕೊಳ್ಳಬೇಕು. ಮೂಲ ವ್ಯಕ್ತಿತ್ವ, ಉದಾತ್ತ ಗುಣಗಳನ್ನು, ರಾಜಮಾರ್ಗವನ್ನು ಕರುಣಿಸುತ್ತೆ. ಈ ಒಂದು ಅಭಿಪ್ರಾಯನೇ ನನಗೆ ಈ ಕವಿಗೋಷ್ಠಿಯಲ್ಲಿ ಈ ಕವಿತಾ ಬರವಣಿಗೆಯಲ್ಲಿ ನನಗೆ ತುಂಬಾ ಇಷ್ಟವಾಗಿದ್ದು ಒಂದು ಆಧ್ಯಾತ್ಮಿಕ ಶಕ್ತಿ, ಮಾನಸಿಕ ಶಾಂತಿ, ನೆಮ್ಮದಿ, ತೃಪ್ತಿ, ಸಮಾಧಾನಗಳನ್ನು ಕೊಡುವುದು ಆಧ್ಯಾತ್ಮಿಕ ತತ್ವ. ಈ ಆಧ್ಯಾತ್ಮಿಕ ತತ್ವವನ್ನು ಯಾರು ವಿಶ್ವದಲ್ಲಿ ಇಷ್ಟು ಸರಳ ಮಾರ್ಗದಲ್ಲಿ ಹೇಳಿಲ್ಲ. ತುಂಬಾ ಕ್ಲಿಷ್ಟವಾದ ರೀತಿಯಲ್ಲಿ ಈ ಆಧ್ಯಾತ್ಮಿಕ ತತ್ವವನ್ನು ಹೇಳಿದ್ದಾರೆ. ಈ ಭಾರತೀಯ ಗುಣದಲ್ಲಿ ಸರಳವಾದ ರೀತಿಯಲ್ಲಿ ಎಲ್ಲರೂ ಯಾವುದೇ ಮೀರುವಂತ ಕಷ್ಟಗಳು ಬರಲಿ, ಈ ಒಂದು ನಾರಾಯಣ ಮಂತ್ರದಿಂದ ಎಲ್ಲವನ್ನು ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬಹುದು ಅಂತ ಹೇಳಿಬಿಟ್ಟು ನಮ್ಮ ಆಧ್ಯಾತ್ಮಿಕ ತತ್ವ ಒಂದೇ ಅಂತ ಒಂದು ಅನಿಸಿಕೆ ಅಭಿಪ್ರಾಯಗಳಿಗೆ ನನ್ನ ಕವಿತೆ ಸ್ಫೂರ್ತಿಯನ್ನು ಪಡ್ಕೊಂಡಿದ್ರೆ ನಾನು ಅವರಿಗೆ ಆಭಾರಿಯಾಗಿರುತ್ತೇನೆ. ನನ್ನ ಅನಿಸಿಕೆ ಇಷ್ಟೇ. ಇಂಥ ಕಾರ್ಯಕ್ರಮಗಳನ್ನು ನೀವು ಪದೇ ಪದೇ ಮತ್ತೆ ಮಾಡಿ ಆಧ್ಯಾತ್ಮಿಕ ಜಾಗೃತಿಯನ್ನು ಮಾಡಿ ಮಾನಸಿಕ ಸಂತೋಷ, ನೆಮ್ಮದಿ, ತೃಪ್ತಿಗಳನ್ನು ಸಮಾಧಾನ ಕೊಡುವಂತ ಈ ಒಳ್ಳೆ ಕಾಸಾಪ ಕಾರ್ಯಕ್ರಮಗಳು ನನಗೆ ಪೂರಕವಾಗಲಿ, ನಮ್ಮ ಜೀವನದ ಸಾರ್ಥಕತೆಯನ್ನು ಪಡಿಸಲಿ ಅನ್ನೋ ಉದ್ದೇಶದಿಂದ ಈ ಕವಿಗೋಷ್ಠಿ ನನಗೆ ಅದ್ಭುತ ಅಂತ ಅನ್ನಿಸ್ತಾ ಇತ್ತು. ಧನ್ಯವಾದಗಳು. ಹರಿ ಓಂ ತತ್ಸತು.